ಕೃತಯುಗದಲ್ಲಿ ಮುರಾ ಎಂಬ ರಾಕ್ಷಸನಿದ್ದನು. ಕೆಲವು ಪುರಾಣಗಳಲ್ಲಿ ಇವನ ಹೆಸರು ಮುರಾಸುರ ಎಂದು ಕರೆಯಲಾಗುತ್ತದೆ. ಇವನು ಬ್ರಹ್ಮನಿಂದ ಅತಿಮಾನುಷ ಶಕ್ತಿಗಳನ್ನು ವರವಾಗಿ ಪಡೆದಿದ್ದನು. ಈ ಅಹಂಕಾರದಿಂದ ಆತ ದೇವತೆಗಳಿಗೆ, ಋಷಿಮುನಿಗಳಿಗೆ ಮತ್ತು ಮನುಷ್ಯರಿಗೆ ವಿಪರೀತ ಹಿಂಸೆ ನೀಡಲು ಪ್ರಾರಂಭಿಸಿದನು. ಇಂದ್ರಲೋಕದ ಮೇಲೂ ದಾಳಿ ಮಾಡಿ ದೇವತೆಗಳನ್ನು ಸೋಲಿಸಿದನು. ದಿಕ್ಕುತೋಚದ ದೇವತೆಗಳು ಮಹಾವಿಷ್ಣುವಿನ ಬಳಿ ಹೋಗಿ ತಮ್ಮ ಕಷ್ಟಗಳನ್ನು ತೋಡಿಕೊಂಡರು. ದೇವತೆಗಳ ರಕ್ಷಣೆಗಾಗಿ ಶ್ರೀಹರಿಯು ಮುರಾಸುರನ ಮೇಲೆ ಯುದ್ಧ ಸಾರಿದನು. ವಿಷ್ಣು ಮತ್ತು ಮುರಾಸುರನ ನಡುವೆ ಸುಮಾರು 1000 ವರ್ಷಗಳ ಕಾಲ ಭೀಕರ ಯುದ್ಧ ನಡೆಯಿತು. ಮುರಾಸುರ ಸುಲಭವಾಗಿ ಸೋಲುವವನಾಗಿರಲಿಲ್ಲ. ಯುದ್ಧದ ತಂತ್ರದ ಭಾಗವಾಗಿ ಶ್ರೀಹರಿಯು ಯುದ್ಧರಂಗದಿಂದ ಸ್ವಲ್ಪ ದೂರ ಸರಿದು ಬದರಿಕಾಶ್ರಮದ ಬಳಿ ಇರುವ ಸಿಂಹಾವತಿ ಎಂಬ ಗುಹೆಯನ್ನು ಪ್ರವೇಶಿಸಿ ಅಲ್ಲಿ ಯೋಗ ನಿದ್ರೆಗೆ ಜಾರಿದನು. ವಿಷ್ಣುವು ನಿದ್ರಿಸುತ್ತಿರುವುದನ್ನು ತಿಳಿದ ಮುರಾಸುರನು ಇದೇ ಒಳ್ಳೆಯ ಸಮಯವೆಂದು ಬಗೆದು ವಿಷ್ಣುವನ್ನು ಕೊಲ್ಲಲು ಗುಹೆಯೊಳಗೆ ಪ್ರವೇಶಿಸಿದನು. ಅವನು ವಿಷ್ಣುವಿನ ಮೇಲೆ ಕತ್ತಿ ಎತ್ತುತ್ತಿದ್ದಂತೆಯೇ ವಿಷ್ಣುವಿನ ದೇಹದಿಂದ ದಿವ್ಯ ತೇಜಸ್ಸಿನ ಸ್ತ್ರೀ ಶಕ್ತಿಯೊಂದು ಉದ್ಭವವಾಯಿತು. ಆ ದೇವಿಯು ಅತ್ಯಂತ ಪ್ರಕಾಶಮಾನವಾಗಿದ್ದಳು ಮತ್ತು ಕೈಗಳಲ್ಲಿ ಆಯುಧಗಳನ್ನು ಹಿಡಿದಿದ್ದಳು. ಆಕೆಯನ್ನು ಕಂಡು ಮುರಾಸುರನು ಆಶ್ಚರ್ಯಚಕಿತನಾದನು. ಅವರಿಬ್ಬರ ನಡುವೆ ಕಾಳಗ ನಡೆಯಿತು. ಕೊನೆಗೆ ಆ ದೇವಿಯು ಕೇವಲ ತನ್ನ ಹೂಂಕಾರದಿಂದ ಮುರಾಸುರನನ್ನು ಸುಟ್ಟು ಭಸ್ಮ ಮಾಡಿದಳು. ನಿದ್ರೆಯಿಂದ ಎಚ್ಚರಗೊಂಡ ವಿಷ್ಣುವು ಸುಟ್ಟು ಕರಕಲಾಗಿದ್ದ ರಾಕ್ಷಸನನ್ನು ಮತ್ತು ತನ್ನ ಮುಂದೆ ಕೈ ಮುಗಿದು ನಿಂತಿದ್ದ ದೇವಿಯನ್ನು ಕಂಡನು. ನಡೆದ ವಿಷಯವನ್ನು ತಿಳಿದ ಶ್ರೀಹರಿಗೆ ಆಕೆಯ ಮೇಲೆ ಅಪಾರ ಪ್ರೀತಿ ಮತ್ತು ಕೃತಜ್ಞತೆ ಉಂಟಾಯಿತು. ಆ ದೇವಿಯು ಉದ್ಭವಿಸಿದ ದಿನ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ 11ನೇ ದಿನ, ಅಂದರೆ ಏಕಾದಶಿ ಆಗಿತ್ತು. ಆದ್ದರಿಂದ ವಿಷ್ಣುವು ಆಕೆಗೆ ಏಕಾದಶಿ ಎಂದು ಹೆಸರಿಟ್ಟನು. ಸಂತುಷ್ಟನಾದ ವಿಷ್ಣುವು ನಿನಗೆ ಬೇಕಾದ ವರವನ್ನು ಕೇಳು ಎಂದು ಹೇಳಿದನು. ಆಗ ಏಕಾದಶಿ ದೇವಿಯು ಹೀಗೆ ಕೇಳಿದಳು: ಪ್ರಭು, ಯಾರು ನನ್ನ ಹೆಸರಿನಿಂದ ಈ ತಿಥಿಯನ್ನು, ಅಂದರೆ ಈ ದಿನದಂದು ಉಪವಾಸವಿದ್ದು ನಿಮ್ಮನ್ನು ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಪಾಪಗಳೆಲ್ಲವೂ ನಾಶವಾಗಬೇಕು ಮತ್ತು ಅವರಿಗೆ ಮೋಕ್ಷ, ಅಂದರೆ ವೈಕುಂಠ ಪ್ರಾಪ್ತಿಯಾಗಬೇಕು. ವಿಷ್ಣುವು ತಥಾಸ್ತು, ಹಾಗೆಯೇ ಆಗಲಿ ಎಂದು ವರವನ್ನು ನೀಡಿದನು. ಅಂದಿನಿಂದ ಏಕಾದಶಿ ವ್ರತವು ಆಚರಣೆಗೆ ಬಂತು. ಪುರಾಣಗಳ ಪ್ರಕಾರ ಈ ದಿನದಂದು ವೈಕುಂಠದ ಉತ್ತರದ ದ್ವಾರವು ತೆರೆದಿರುತ್ತದೆ. ಭೂಲೋಕದಲ್ಲಿ ಯಾರು ಈ ದಿನ ಉಪವಾಸವಿದ್ದು ವಿಷ್ಣುವನ್ನು ಪೂಜಿಸುತ್ತಾರೋ ಅವರು ಮರಣಾನಂತರ ನೇರವಾಗಿ ತೆರೆದ ಬಾಗಿಲಿನ ಮೂಲಕ ವೈಕುಂಠವನ್ನು ಪ್ರವೇಶಿಸುತ್ತಾರೆ ಎಂಬ ನಂಬಿಕೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.